ಹಲೋ ಹಾಲ್ ವೆಲ್ಕಮ್ ಟು ಮೈ ಚಾನಲ್. ನನ್ನ ಡೇ ಸ್ಟಾರ್ಟ್ ಆಗ್ತಾ ಇರೋದು ಬಂದು ರಂಗೋಲಿ ಹಾಕೋದ್ರಿಂದ. ರಂಗೋಲಿ ಹಾಕಿ ಪಾಪುಗೆ ತಿನ್ನಿಸಿ ನಾನು ತಿಂದು ಸ್ನಾನ ಮಾಡಿ ಪೂಜೆ ಮುಗಿಸಿ ಟೋಟಲಿ ಎಲ್ಲ ಕೆಲಸ ಮುಗಿಸಿ ಕ್ವಿಕ್ಕಾಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇದು ನಮಗೆ ನಿಯರ್ ಆಗಿರೋದ್ರಿಂದ ಈ ದೇವಸ್ಥಾನಕ್ಕೆ ನಾವು ಜಾಸ್ತಿ ಹೋಗ್ತಾ ಇರ್ತೀವಿ. ಸೊ ಇದು ಬಂದು ಪ್ರಸನ್ನ ಆಂಜನೇಯ ಸ್ವಾಮಿ. ಈ ದೇವಸ್ಥಾನ ಯಾರಿಗೆಲ್ಲ ಗೊತ್ತು ಅಥವಾ ಬಂದಿದ್ದರೆ ಕಮೆಂಟ್ ಮಾಡಿ ನನಗೆ. ಹಾಗೆ ನೀವೆಲ್ಲರೂ ಇಷ್ಟು ದಿನ ನನ್ನ ಶಾರ್ಟ್ ವೀಡಿಯೋಸ್ ಮಾತ್ರ ನೋಡ್ತಾ ಇದ್ರಿ, ಇನ್ನು ಮುಂದೆ ನಾನು ಲಾಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸಿಕೆ ನಿಮ್ಮ ಅಭಿಪ್ರಾಯ ಇದೆಯೋ ಕಮೆಂಟ್ ಮೂಲಕ ತಿಳಿಸಿ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ತುಂಬ ನಂಬಿಕೆ ಇದೆ. ನಾನು ಕೂಡ ತುಂಬ ನಂಬ್ತೀನಿ. ಏನಕ್ಕೆ ಅಂದರೆ ದೇವರು ಹೂ ಪ್ರಸಾದ ಕೊಡುತ್ತೆ. ನಾವೇನೇ ಅಂದ್ಕೊಂಡು ಮನಸ್ಸಲ್ಲಿ ಹೂ ಪ್ರಸಾದ ಕೇಳಿದ್ರೂ ಕೊಡುತ್ತೆ. ಅದರಲ್ಲೂ ನಾನು ಆಂಜನೇಯನಿಗೆ ಇಷ್ಟವಾದ ಕೆಲವು ಹೂಗಳಿದೆ. ಸಂಪಿಗೆ ಹೂ ಇರ್ಬೋದು, ಪಾರಿಜಾತ ಹೂ ಇರ್ಬೋದು, ತುಳಸಿ ಇರ್ಬೋದು. ನನಗೆ ಸುಮಾರು ಸಲ ಹೂ ಪ್ರಸಾದ ಸಿಕ್ಕಿದೆ. ಮತ್ತು ನಾನು ಕೂಡ ಬೆಲ್ಲದ ದೀಪ ಎಲ್ಲ ಹಚ್ಚಿದ್ದೀನಿ. ನೀವು ಯಾರಾದರೂ ನಿಮ್ಮಲ್ಲಿ ಏನಾದರೂ ಒಂದು ಸಂಕಲ್ಪ ಇದ್ದರೆ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ನಿಮಗೆ ಎಷ್ಟು ವಾರ ಅನುಕೂಲ ಆಗುತ್ತೆ, 5 ವಾರ, 9 ವಾರ, 11 ವಾರ, ಆ ಥರ ನಿಮಗೆ ಎಷ್ಟು ವಾರ ಅನುಕೂಲ ಆಗುತ್ತೆ ಅಷ್ಟು ವಾರ ಬೆಲ್ಲದ ದೀಪನ ಹಚ್ಚಿ. ಡೆಫಿನೆಟ್ಲಿ ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ನೀವು ಬೇಕಂದರೆ ಒಮ್ಮೆ ಟ್ರೈ ಮಾಡಿ. ಅದರ ಜೊತೆ ಇನ್ನೇನೆಂದರೆ ಇಲ್ಲಿ ಎಲ್ಲ ದೇವ್ರೂ ಒಂದೇ ಕಡೆ ನೋಡ್ಬೋದು. ಆಂಜನೇಯ ಇದ್ದ ಕಡೆ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮ. ಹಾಗೆ ಆಂಜನೇಯ ದೇವಸ್ಥಾನ ಆಗಿರೋದ್ರಿಂದ ರಾಮ ಲಕ್ಷ್ಮಣ ಸೀತಾ ಮೂರ್ತಿ ಕೂಡ ಇದೆ, ಮತ್ತು ಗಣೇಶ ಮೂರ್ತಿ ಕೂಡ ಇದೆ. ಅದ್ರ ಜೊತೆ ಇಲ್ಲಿ ಶ್ರೀರಾಮ ಭಜನಾ ಮಂದಿರ ಅಂತ ಸಪ್ರೇಟ್ ಇದೆ. ಇದೇ ನೋಡಿ ನಾನು ಹೇಳ್ತಾ ಇರೋ ಆಂಜನೇಯ ಸ್ವಾಮಿ. ತುಂಬ ಶಕ್ತಿ ಇದೆ. ನನಗೆ ಇವತ್ತು ಕೂಡ ಅಚಾನಕ್ಕಾಗಿ ಸಂಪಿಗೆ ಹೂ ಕುಂಕುಮ ಪ್ರಸಾದವಾಗಿ ಸಿಕ್ಕಿತ್ತು. ತುಂಬ ಖುಷಿಯಾಯಿತು. ಮತ್ತು ಇಲ್ಲಿ ಎವ್ರಿ ಸ್ಯಾಟರ್ಡೇ ಪ್ರಸಾದ ಅಂತೂ ಅನ್ನದಾನ ಇದ್ದೇ ಇರುತ್ತೆ. ನಮಗೂ ಕೂಡ ಇಲ್ಲಿ ಇವತ್ತು ಪ್ರಸಾದ ಸಿಕ್ಕಿತ್ತು. ಲೇಟ್ ಆದರೂ ಪ್ರಸಾದ ಸಿಕ್ಕಿತ್ತು, ಅದೊಂದು ಕಡೆ ಖುಷಿ ಆಯಿತು. ಪ್ರಸಾದ ತಿಂದಮೇಲೆ ಇದು ರಾಮ ಮಂದಿರ. ಇಲ್ಲಿ ನಾನು ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿ ನನ್ನ ಮಗಳ ಜೊತೆ ಆಟ ಆಡಿ, ಇಲ್ಲಿ ಕೆಲವು ಪುಟಾಣಿ ಮಕ್ಕಳು ಕೂಡ ಧ್ಯಾನ ಮಾಡ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಈ ದಿನ ಇಲ್ಲಿಗೆ ಎಂಡ್ ಆಗಿದೆ. ಥ್ಯಾಂಕ್ ಯು.